ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬಂಧನವಾಗತ್ತಾ ಅಂತ ಹೇಳಿ, ಮತ್ತೊಂದು ಕಡೆ ರೇವಣ್ಣ ಬಂಧನ ಆಯಿತು, ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ಬಂಧನವಾಗತ್ತಾ, ನಿರೀಕ್ಷಣಾ ಜಾಮೀನು ಉತ್ತರ ಏನು ಬರುತ್ತೆ ಅಂತೇಳಿ. ಮತ್ತೊಂದು ಕಡೆ ಒಬ್ಬರು ದೇವರಾಜೇಗೌಡರು ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಕಸ್ಟಡಿಯಲ್ಲಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು ಹಾಸನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಬರುತ್ತೆ. ದೇವರಾಜೇಗೌಡರು ಇದೇ ಪೆನ್ ಡ್ರೈವನ್ನು ಅವರು ರಿಲೀಸ್ ಮಾಡಿದ್ರು ಅಂಥೇಳಿ ಒಂದು ಕಡೆ ಆರೋಪ, ಅವರೆಲ್ಲ ಕಾರ್ತಿಕ್ ಗೌಡ ರಿಲೀಸ್ ಮಾಡಿದ್ರು ಅಂತೇಳಿ ದೇವರಾಜೇಗೌಡರ ಆರೋಪ. ಆದರೆ ಈ ದೇವರಾಜೇಗೌಡರನ್ನ ಒಳಗಿಟ್ಟಿದ್ದಾರಲ್ಲ, ಬಂಧನ ಆಗಿರೋದು, ಅದಕ್ಕೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಆಯಿತಾ? ದೇವರಾಜೇಗೌಡರು ಪತ್ರಿಕಾಗೋಷ್ಠಿ ಮಾಡಿದ್ರು, ಪೆನ್ ಡ್ರೈವ್ ಬಗ್ಗೆ ಮಾತಾಡಿದ್ರೆಲ್ಲ ಓಕೆ. ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ, ನೆನಪಿಡಿ. ಇವ್ರದ್ದು ಒಂದು ಹೆಣ್ಮಗಳು ಕೊಟ್ಟಿರುವಂಥ ಕೇಸು ಒಂದೆರಡು ತಿಂಗಳ ಹಿಂದೆ ಇವ್ರ ಮೇಲೆ ಒಂದು ಕೇಸ್ ಇದೆ. ಈ ಟೈಮಲ್ಲಿ ಅದು ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಅವರು ಒಳಗಿದ್ದಾರೆ. ಅವರ ಜಾಮೀನು ಅರ್ಜಿ ಕೂಡ ಇವತ್ತೇ ನಡೆಯುತ್ತೆ. ಹಾಸನದ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ. ನ್ಯಾಯಾಂಗ ಬಂಧನದಲ್ಲಿರುವಂಥ ದೇವರಾಜೇಗೌಡರಿಗೂ ಇವತ್ತು ಜಾಮೀನು ಸಿಗತ್ತಾ ನೋಡಿ. ಒಂದು ಕಡೆ ದೇವರಾಜೇಗೌಡರಿಗೆ ಜಾಮೀನು ಸಿಕ್ಕಿದ್ರೆ ಹೊರ ಬರಬೇಕು. ಈ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಸಿಗದೇ ಇದ್ದರೆ ಒಳಗೆ ಹೋಗಬೇಕು. ಭಾಳ ಚೆನ್ನಾಗಿದೆ ಕೆಲವೆಲ್ಲ. ಈ ದೇವರಾಜೇಗೌಡರು ಹೊಳೆ ನರಸೀಪುರದಲ್ಲಿ HD ರೇವಣ್ಣ ವಿರುದ್ಧ BJPಯಿಂದ ಸೆಣಸಿದ್ರು. ಎಸ್, ರಿಪೋರ್ಟರ್ ಖುಷ್ವಂತ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ಖುಷ್ವಂತ್, ಒಂದು ಕಡೆ ಏನು ಎಲ್ಲ ಹಾಸನದ್ದೇ ಸ್ಟೋರಿಯಪ್ಪ. ಇಡೀ ಚಾನಲಲ್ಲಿ, ಎಲ್ಲ ಚಾನಲ್ಗಳಲ್ಲಿ ಹಾಸನದ್ದೇ ಸ್ಟೋರಿ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ, ಮತ್ತೊಂದು ಕಡೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವೇಗೌಡರು ಹೇಗಿದ್ದಾರೆ ಅಂತ, ಮತ್ತೊಂದು ಕಡೆ ರೇವಣ್ಣ ಅವರಿಗೆ ಸಂಕಷ್ಟ ಮತ್ತೆ ಎದುರಾಗತ್ತೆ ಅಂತ, ಮತ್ತೊಂದು ಕಡೆ ಪ್ರೀತಮ್ ಗೌಡ ಏನು ಮಾಡಿದ್ದಾರೆ ಅಂತ, ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ, ಈಗ ದೇವರಾಜೇಗೌಡರು ಏನಂತೆ ಅಪ್ಡೇಟು? JP ಸರ್, ಈಗಾಗಲೇ ಹಾಸನದ ಸಾಕಷ್ಟು ದೇವರಾಜೇಗೌಡ ಅಂದ್ರೆ ಪೆಂಡ್ರೈವ್ ಪ್ರಕರಣದಲ್ಲಿ ಕೇಂದ್ರ ಬಿಂದುವಾಗಿದ್ದ ದೇವರಾಜೇಗೌಡ ಅವರ ಪ್ರಕರಣ ಇವತ್ತು ವಿಚಾರಣೆಗಿರುವಂತದ್ದು. ಆದ್ರೆ ಪೆಂಡ್ರೈವ್ ಪ್ರಕರಣದಲ್ಲಿ ಕೇಳಿ ಬಂದಂತಹ ದೇವರಾಜೇಗೌಡ ಮೊದಲಿಗೆ ಅರೆಸ್ಟ್ ಆಗಿದ್ದು ಮಹಿಳೆ ಅತ್ಯಾಚಾರ ಆರೋಪದ ಪ್ರಕರಣದ ಹಿನ್ನೆಲೆಯಲ್ಲಿ. ಹೀಗಾಗಿ ಇವತ್ತು ನಡೆಯುತ್ತಿರುವಂತಹ ಕೇಸ್ ವಿಚಾರಣೆ ಏನಿದೆ ಅದು ಮಹಿಳಾ ಅತ್ಯಾಚಾರ ಆರೋಪ ಪ್ರಕರಣದ ಸಂಬಂಧಿತ ಆಗಿರುವಂತದ್ದು. ಈ ಕೇಸ್ಗೆ ಈ ಹಿಂದೆಲೇ ಕೂಡ ಒಂದು ವಿಚಾರಣೆ ನಡೆದಿತ್ತು, ಆದ್ರೆ ಅಲ್ಲಿ ಕೂಡ ಅದು ಈಗ ವಿಚಾರಣೆ ಇವತ್ತು ಮುಂದೂಡಿಕೆ ಆಗಿತ್ತು. ಹೀಗಾಗಿ ಇವತ್ತು ಬಹುಶಃ ಇನ್ನ 12 ಗಂಟೆ ನಂತರದಲ್ಲಿ ದೇವರಾಜೇಗೌಡ ಕೇಸ್ಗೆ ಸಂಬಂಧ ನಡೆಯುತ್ತೆ. ಇಲ್ಲಿ ದೇವರಾಜೇಗೌಡ ಪರ ವಕೀಲರು ಸಲ್ಲಿಸಿ ಜಾಮೀನ್ಗಾಗಿ ವಾದ ಮಾಡ್ತಾರೆ. ಕೋರ್ಟ್ ಯಾವ ನಿರ್ಣಯವನ್ನ ತೆಗೆದುಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದೇ ರೀತಿ JP ಸರ್, ಈಗಾಗಲೇ ದೇವರಾಜೇಗೌಡರನ್ನ SIT ಕೂಡ ವಿಚಾರಣೆಗೆ ಈ ಮಧ್ಯ ಕೋರ್ಟ್ ಬಂಧನದಲ್ಲೇ ಇರ್ಬೇಕಾದ್ರೆ ಈ ಒಂದು ಮಧ್ಯದಲ್ಲಿ SIT ಕೂಡ ಪೆನ್ ಡ್ರೈವ್ ಪ್ರಕರಣದಲ್ಲಿ ಆಗಿ ದೇವರಾಜೇಗೌಡನನ್ನ ವಿಚಾರಣೆಯಾಗಿ ಪಡೆದಿತ್ತು. ಹೀಗಾಗಿ ಈ ಒಂದು ಪ್ರಕರಣ ಇವತ್ತು ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣ ವಿಚಾರಣೆಯಾಗಿ ಜಾಮೀನು ಸಿಕ್ಕಿದ್ರು ಕೂಡ ಇನ್ನೊಂದು ಪೆನ್ ಡ್ರೈವ್ ಪ್ರಕರಣ. ಓಕೆ, ಥ್ಯಾಂಕ್ ಯು ಅಪ್ಡೇಟ್ಸ್ಗೆ.